ಇದು 2017 ಸಾಲಿನಲ್ಲೇ ನಾನು ಇಳಕಲ್ಲಿಗೆ ಒಂದು ಕೆರೆಯನ್ನು ಮಾಡಬೇಕು ಅಂತೇಳಿ ಕನಸನ್ನು ಕಂಡಿದ್ದೆ. ಆ ಕನಸು ಬಹುತೇಕ ಅವಧಿಯಲ್ಲಿ ನನಸಾಗಲಿಲ್ಲ. ನಾನು ಸಣ್ಣ ನೀರಾವರಿ ಇಲಾಖೆಯಿಂದ ಅವತ್ತೇ ನಮ್ಮ ಅಧ್ಯಕ್ಷ ಅವ್ರಿಗೆ ಗೊತ್ತಿತ್ತು, PCO ಸಾಲಿ ಪಕ್ಕಕ್ಕೆ ಅಲ್ಲಿ ಜಾಗನೂ ಗುರ್ತಿಸಿದ್ವಿ, ಅಲ್ಲಿ 4 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಿಸಿದ್ದೆ. ದುರಾದೃಷ್ಟ 2018ರಲ್ಲಿ ನಾನು ಸೋತ್ಬಿಟ್ಟೆ. ದುಡ್ಡು ಬಿಡುಗಡೆ ಆಗೈತಿ, ಎಸ್ಟಿಮೇಟ್ ಆಗಿತ್ತು, ಇನ್ನೇನು ಅಪ್ರೂವಲ್ ಕೊಟ್ಟು ಟೆಂಡರ್ ಕರಿಬೇಕು ಅನ್ನೋಷ್ಟರಲ್ಲಿ ಚುನಾವಣೆ ಬಂತು. ಆದ್ರೆ 4 ಕೋಟಿ ಬಿಡುಗಡೆ ಆಗಿದ್ದು ದಾಖಲೆಗಳು ನನ್ನ ಕಡೆ ಅದಾವೆ, ಬೇಕಾದ್ರೆ ತೋರಿಸ್ತೀನಿ ಯಾರು ಬೇಕಾದ್ರೂ. ಆದ್ರೆ 2018ರಿಂದ 23ರವರೆಗೂ ನಂದೇನು ಒಂದು ಕನಸಿತ್ತು, ಯಾಕೆ ಇಲ್ಲಿ ಕೆರೆ ಮಾಡಬೇಕು ಅನ್ನೋದು ಬಹಳಷ್ಟು ಜನ ಪ್ರಶ್ನೆ ಆಗಿರ್ಬೋದು. ಯಾಕಂದ್ರೆ ಕೆರೆ ಇದ್ರೆ ಬಹುತೇಕ ನಮ್ಮ ಚಿತ್ರಗಿಯ ವಿಜಯಮಾಂತೇಶ್ವರ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇಲ್ಲಿದೆ. ಬಹುತೇಕ ಎಲ್ಲರೂ ಕೂಡ ಸೋಮವಾರ ಆ ಪೂಜ್ಯನ ದರ್ಶನಕ್ಕೆ ಬರುವಂಥದ್ದು. ಬಹುತೇಕ ಇಲ್ಲಿ ದೊಡ್ಡ ಹಳ್ಳ ಹರಿತೈತಿ, ಆ ನೀರು ವೇಸ್ಟ್ ಆಗಿ ಹರಿದು ಹೋಗುತ್ತೆ. ಆ ನೀರನ್ನು ಸಂಗ್ರಹಣೆಯನ್ನು ಮಾಡಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ, ಕೆರೆ ಅಷ್ಟೇ ಅಲ್ಲ, ಅಲ್ಲಿ ಒಂದು ಥರ ಈ ಊರಿನವರಿಗೆ ಪ್ರತಿ ದಿವಸ ಸಾಯಂಕಾಲ ಒಂದು ಒಳ್ಳೆಯ ಏನು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ಇವತ್ತು ಅವರು ಅಲ್ಲಿ ಬಂದು ವಿಶ್ರಾಂತಿನ ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಮಕ್ಕಳಿಗೆ ಆಟವನ್ನು ಆಡಿಸುವಂಥ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು. ಅದಲ್ಲದೆ ಈ ಓಪನ್ ಜಿಮ್ ಅಂತ ಬರುತ್ತೆ, ನಿಮ್ಗೆ ಗೊತ್ತೈತೆ, ಯುವಕರಿಗೆ ಓಪನ್ ಜಿಮ್ ಅನ್ನು ಕೂಡ ನಾವು ಅಳವಡಿಸ್ತಾ ಇದ್ದೀವಿ. ಅದರಲ್ಲಿ ಓಪನ್ ಜಿಮ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಯುವಕರು ಬಂದು ಆ ಜಿಮ್ ಮಾಡೋದು, ಅವರ ಆರೋಗ್ಯವನ್ನೇ ಕಾಪಾಡೋದಕ್ಕೆ. ಒಂದು ಒಳ್ಳೆಯ ಪರಿಸರದಲ್ಲಿ ಒಂದು ಕೆರೆ ಇದ್ರೆ, ಊರಿಗೆ ಬಹಳಷ್ಟು ಕೆರೆ ಇರ್ತಾವೆ ನೋಡ್ರಿ, ನೀವು ಎಲ್ಲ ಕಡೆ ಕೆರೆ ಮಾಡ್ತಾರೆ. ಕೆರೆ ಮಾಡಿ ಅಲ್ಲಿ ವಾತಾವರಣವನ್ನು ಸುಂದರಗೊಳಿಸಿ ಅಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಊರಿನವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಕ್ಕಳಿಗೆ ಆಟವನ್ನು ಆಡಿಸಿ ಅಲ್ಲಿ ಒಂಥರ ಪಿಕ್ನಿಕ್ ಬಂದು ಊಟ ಗೀಟ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲಿ ನಮ್ಮ ಇಳಕಲ್ಲಲ್ಲಿ ಇರಲಿಲ್ಲ. ಅದಕ್ಕೆ ನಾನು 2017ರಲ್ಲಿ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ವಾತಾವರಣವನ್ನು ಇಳಕಲ್ ನಗರಕ್ಕೆ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನು ನಾನೇ ಖುದ್ದಾಗಿ ವಿಚಾರ ಮಾಡಿ ಮಂಜೂರಾತಿ ಮಾಡಿಸ್ದೆ. ಆ ಮಂಜೂರಾತಿ ಆಗಿದ್ದು ದುಡ್ಡು ಹೋಯ್ತು. 2018ರಿಂದ 23ರವರೆಗೆ ಒಳಗೆ ಆ ದುಡ್ಡು ಹೋಯ್ತು. ಆ ಯೋಜನೆಯನ್ನು ಪ್ರಾರಂಭ ಆಗಲಿಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 2023ಕ್ಕೆ ನಾನು ಗೆದ್ದ ತಕ್ಷಣವೇ ಈ ಯೋಜನೆಯನ್ನು ಕೈ ತೆಗೆದುಕೊಂಡೆ. ಅವತ್ತು ಕೇವಲ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ. ಈಗಾಗಲೇ 4 ಕೋಟಿ ಕೆಲಸ ಪೂರ್ಣ ಆಗಿದೆ. ಈ ಮತ್ತೆ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ ಬಂದು ಕೂಡ ಹೊಳ್ಳೆ ಅದನ್ನ ಆ 4 ಕೋಟಿ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಮತ್ತೆ 5 ಕೋಟಿ ರೂಪಾಯಿಯನ್ನ ಇವತ್ತು ವೆಚ್ಚದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿ ಫುಟ್ಪಾತ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅಲ್ಲಿ ಜಿಮ್ ಆಗಿರ್ಬೋದು, ಎಲ್ಲ ರೀತಿ ಸೌಕರ್ಯಗಳನ್ನು, ಮಕ್ಕಳಿಗೆ ಆಟ ಆಡುವಂಥ ಒಂದು ಸಾಮಾನುಗಳಾಗಿರ್ಬೋದು, ಎಲ್ಲವನ್ನು ಅಳವಡಿಸಿ ಇಳಕಲ್ ನಗರಕ್ಕೂ ಒಂದು ಕೆರೆ ಇರಬೇಕು. ಆ ವಾತಾವರಣವನ್ನು ಸರಿ ಮಾಡೋದಕ್ಕೆ ಇವತ್ತು ಆ ಕೆರೆಯನ್ನ ಮಾಡುವಂತೆ ಕೆಲಸ ಮಾಡ್ತಾ ಇದ್ವಿ. ಬಹುತೇಕ ಕೆಲವಷ್ಟು ಜನ ಅದಕ್ಕೆ ನಮಗೆ ಬಯಲು ಶೌಚಾಲಯ ಬೇಕು ಅಂತೇಳಿ ಕೆಲವಷ್ಟು ತಾಯಿಯಂದ್ರು ಬಂದಿದ್ರಂತೆ. ನನ್ನ ಗಮನಕ್ಕೆ ಬಂತು. ಆದರೆ ಬಯಲು ಶೌಚಾಲಯವನ್ನು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯನ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದನ್ನ ಯೋಜನೆಯನ್ನು ಸದುಪಡಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗುತ್ತೆ, ಇವತ್ತು ಪರಿಸರ ಕೆಡುತ್ತೆ, ಅಲ್ಲ ಆರೋಗ್ಯದ ಮೇಲೆ ಹಾನಿಯಾಗುವಂಥ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು. ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದು ಅಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂತ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನ ಇವತ್ತು ಇದು ದುಡ್ಡು ಇತ್ತು, ಬಹುತೇಕ ನನಗೆ ಗೊತ್ತಿತ್ತು, ಇಲ್ಲೊಂದು ದುಡ್ಡು ಇತ್ತು, ಇಲ್ಲೊಂದು ದುಡ್ಡು ಇತ್ತು. ಇಳ್ಕಲ್ಲಾಗ ಏನು 5-8 ಎಕರೆ ದಿಡ್ಡಿಗಳು ಹಂಗಾದವು.
ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಡ್ಡಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಳಕಲ್ ನಗರ, ನಾನು ಹೇಳಿದ್ದೀನಿ, ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿಯನ್ನ ಮಾತನ್ನು ನಾನು ಹೇಳಿದೆ. ಗುರುಸಲ ಮುಕ್ತ ನಗರ ಆಗಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂತ ಇಳಕಲ್ ನಗರ ಆಗಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂತಹ ಯೋಜನೆಗಳನ್ನು ಈಗಾಗಲೇ ಅಲಂಪುರ್ ಪೇಟೆಗೆ ಒಂದು ಸೇತುವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಜೋಶಿಗಲಿ ಕೂಡ ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಮಂಜೂರಾತಿ ಅಂತೇಳಿದೆ. ಇಳಕಲ್ ನಗರದ ಕುಡಿ ನೀರಿನ ವ್ಯವಸ್ಥೆ ಬಹುತೇಕ ತಮಗೆ ಗೊತ್ತಿದೆ. 24 ತಾಸು ನೀರನ್ನ 2013ರಲ್ಲಿ ನಾನೇ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿ 2017ಕ್ಕೆ ಅದನ್ನ ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿದೆ. ಇಳಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಯನ್ನು CC ರೋಡ್ ಮಾಡಿದ್ದು, 24 ತಾಸು ಕುಡಿ ನೀರು, ಒಳಚರಂಡಿ ಇವೆಲ್ಲ ಆಗಿದ್ದು 2013ರಿಂದ 2018ರ ಅವಧಿಯಲ್ಲಿ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇಳಕಲ್ ನಗರ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದೆ. 24 ತಾಸು ಕುಡಿ ನೀರು ಇರಲಿಲ್ಲ. ಆದರೆ 2013ರಲ್ಲಿ ಪೂಜೆ ಮಾಡಿಂದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗಬೇಕು. ರಿನ್ಯೂವಲ್ ಅಂದ್ರೆ ಅದು ಪುನರ್ಚೇತನ ಮಾಡಬೇಕಂತ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೈತನ್ಯಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ ಆ ಯೋಜನೆಯನ್ನ ಪುನಶ್ಚೇತನವನ್ನ ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ನಾನು ಏನ್ ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನಾನು ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಬೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ, ಏನಾದರೂ ಮಾಡಿ ನಮಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂತ ಪರಿಸ್ಥಿತಿ ಬಂದೈತೆ ಅಂತೇಳಿ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಹುರುಗುಂದು ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕನಾದ ಮೇಲೆ ಅಲ್ಲಿ ಏನು ಈ 24/7 ಕುಡಿ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುರುಗುಂದ ನಗರಕ್ಕೆ ಇದೇ ಅಮೃತ್ ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿಯ ನೀರಿಗಾಗಿ ನಾನು ಇವತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ದೀವಿ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯಕ್ಕೆ ನೀರಿಲ್ಲ, ನೀರು ಬಿಡಿಸೋಲ್ರು. ಅಲ್ಲೋ ಪುಣ್ಯಾತ್ಮ, ನೀವು ಅಧಿಕಾರದಾಗಿದ್ರಲ್ಲ 21ಕ್ಕೆ 18ರಿಂದ 23 ಮಟ್ಟ ನೀವು ಅಧಿಕಾರದಾಗಿದ್ರಿ. 21ಕ್ಕನ್ನು ಪುನರ್ಚೇತನ ಮಾಡಬೇಕಾಗಿತ್ತು. ಸರ್ಕಾರದ ಆದೇಶ ಐತಿ, ಅದಕ್ಕೆ ರೊಕ್ಕ ಕೊಡ್ತಿತ್ತು ಸರ್ಕಾರ. ಕೇಳಿದ್ರೆ ಕೇಳುವಂತ ವ್ಯಕ್ತಿ ಬೇಕಲ್ಲ ಅಲ್ಲಿ ಸರ್ಕಾರದಲ್ಲಿ. ಕೇಳುವಂತ ಕೆಲಸ ಮಾಡಿದ್ರೆ ನಾನು ವಿರುದ್ಧ ದೂರು ಮಾಡೋದು, ಸ್ಟ್ರೈಕ್ ಮಾಡ್ತೀನಿ ಅನ್ನೋದು ಇವೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ರಾಜಕೀಯ ದುಷ್ಟು ಉದ್ದೇಶದಿಂದ ಇಂಥ ಹೇಳಿಕೆಗಳನ್ನ ನೀಡುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ. ಯಾರು ಮಾತಾಡಿದ್ರೇನು ಬಿಟ್ರೇನು, ನನ್ನ ಕರ್ತವ್ಯ ಏನು, ಜನರು ನನ್ನ ಗುರುತಿಸಿ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದಾರೆ. ಆ ಶಾಸಕನ ತಕ್ಕ ಆ ಅವಕಾಶ ಕೊಟ್ಟಂತ ಅವಕಾಶಕ್ಕೆ ನಾನು ಏನು ಜನರಿಗೆ ಉತ್ತರ ಕೊಡಬೇಕಂದ್ರೆ ಅಭಿವೃದ್ಧಿವೇ ನನ್ನ ಉತ್ತರ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ ಸಾಕಷ್ಟು ತಾಲೂಕಿನಲ್ಲಿ ಕುಡಿ ನೀರಿಗಾಗಿ ಸುಮಾರು 135 ಕೋಟಿ ರೂಪಾಯಿ ಯೋಜನೆ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಆ ಯೋಜನೆ ಪೂರ್ಣಗೊಳ್ಳುತ್ತೆ. ಇಡೀ ತಾಲೂಕಿನ 170 ಹಳ್ಳಿಗೂ ಕೂಡ ಶಾಶ್ವತವಾಗಿ ಕೃಷ್ಣಾ ನದಿ ನೀರನ್ನು ಕುಡಿಯೋದಕ್ಕೆ ಈಗಾಗಲೇ ಆ ಯೋಜನೆ ಮುಗಿಯೋ ಹಂತಕ್ಕೆ ಬಂದಿದೆ. ಇದು ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ತಾಲೂಕಿನಲ್ಲಿ ನಡೆದಿದೆ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಇವತ್ತು ಅನೇಕ ಯೋಜನೆಗಳಿಗೆ ಇವತ್ತು ಕಾಮಗಾರಿಯನ್ನು ತೆಗೆದುಕೊಂಡಿದ್ವಿ. ಮತ್ತು ಇಳಕಲ್ ನಗರಕ್ಕೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳು ಏನು ನಮಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಇಳಕಲ್
ಅದರಲ್ಲಿ ರಸ್ತೆಗೋಸ್ಕರನೇ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಳಕಲ್ಲಿನ ಪ್ರಮುಖ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕೂಡ ಮಾಡಿದ್ವಿ. ಯಾಕಂದ್ರೆ ಅದು ನಾನೇ ಮಾಡಿದ್ದು 2015-16ರಲ್ಲಿ ಮಾಡಿದ್ದು. ಒಳ್ಳೆ ರಸ್ತೆ ಒಬ್ರು ಮಾಡಿದ್ದಿಲ್ಲ ಇಳಕಲ್ಲ. ಮತ್ತು ಇವತ್ತು ಮುಖ್ಯ ರಸ್ತೆಗಳನ್ನು ಕೂಡ ಇವತ್ತು ನಾವು ಅಭಿವೃದ್ಧಿಯನ್ನು ಪಡಿಸಿದ್ದೀವಿ. ಈ ರೀತಿ ಹಲವಾರು ಕೆಲಸಗಳು ಇವತ್ತು ಸರ್ಕಾರದ ಅಡಿಯಲ್ಲಿ ನಡೆದಿದ್ದಾವೆ, ಮುಂದೂ ಕೂಡ ನಡೀತಾವೆ. ಇವತ್ತೇನು ಮುಖ್ಯವಾಗಿ ನಮ್ಮ ಶರಣಪ್ಪನ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇವತ್ತೇನು ತಮ್ಮೆಲ್ಲರ ಹಾರೈಕೆ, ತಮ್ಮೆಲ್ಲರ ಒಂದು ಶಕ್ತಿ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ KPCC ಅಧ್ಯಕ್ಷರಂತ BK ಹರಿಪ್ರಸಾದ್ ಸಾಹೇಬರು ಇವತ್ತು ನನಗೆ ಮಾತ್ರವಾದ ಕರ್ನಾಟಕ ಘನ ಸರ್ಕಾರದ ಸಚಿವನಾಗಿ ಇವತ್ತು ಆಶೀರ್ವಾದವನ್ನು ಮಾಡಿದ ನನ್ನ ಮಾತನ್ನು ಕೂಡ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು 224 ಮತಕ್ಷೇತ್ರ ಅದಾವ. ಆದ್ರೆ 224 ಮತಕ್ಷೇತ್ರದವರು ಕೂಡ ಮಂತ್ರಿ ಆಗ್ಬೇಕು ಅನ್ನೋರೇ ಇದ್ರು. ಆದ್ರೆ ಹುಣಗೂರು ಮತಕ್ಷೇತ್ರದ ವಿಶೇಷತನ ನಮ್ಮ ಅಂತೇಶ್ ಹಣ್ಣಾಳ್ ಹೇಳಿದರು. ಈ ತಾಲೂಕಿಗೆ ವಿಶೇಷದ ಮಣ್ಣಿನ ಒಂದು ಋಣ ಐತಿ. ಈ ತಾಲೂಕಿನ ಜನತೆ ಯಾವುದೇ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದನ್ನು ಈಡೇರಿಸುವಂತ ಶಕ್ತಿ ನಮ್ಮ ಜನತೆಯಲ್ಲಿ ಐತಿ ಅನ್ನೋದಕ್ಕೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿಗೆ ತಕ್ಕನಾಗಿ ಕರ್ನಾಟಕ ಘನ ಸರ್ಕಾರದ ಸಚಿವನಾಗಿ ನಾನು ಏನನ್ನ ಇಡೀ ರಾಜ್ಯ ಸುತ್ತಿ ಇವತ್ತು ನನಗೆ ಯಾವುದೇ ಖಾತೆಯನ್ನು ಕೊಡಬಹುದು, ಆ ಖಾತೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ ನೀವೆಲ್ಲ ನೀಡಿದ್ದೀರಿ. ಅದನ್ನು ನಡೆಸಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಟೀಕೆ ಮಾಡೋದಿಲ್ಲ, ಬೇಯೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ಬಿಟ್ಟು ಬಿಡ್ತೀನಿ, ಯಾರೇ ಸ್ವಲ್ಪ ತಗೊಳ್ಳಿ. ಈಗ ತಗೊಂಡ್ಕೊಳ್ಳೇನ ಅದನ್ನ ಮತ್ತೆ ಚಲೋ ಅದಕ್ಕೊಂದು ಹೊಡ್ಕೊಳಕ್ಕೆ, ಅದಕ್ಕೆ ಆ ಶಬ್ದನ ಬಳಸೋದು ಬಿಟ್ಬಿಡೋದು. ಅವು ಒದ್ರಕೊಂತ ಹೋಗೋರಿಗೆ ಅಂತ ಕೈ ಬಿಟ್ಬಿಡ್ತೀನಿ. ಎಷ್ಟರ ಮಾತಾಡೋರು ಅಟ್ಟ ಅವರಿಗೆ ಅವು ತಮ್ಮ ಬಾಯಿ ಬಂದಾಗ ಅಲ್ಲ, ಯಾಕಂದ್ರೆ ತಮ್ಮ ಮುಚ್ಕೊಳಕ ನನ್ನ ಮ್ಯಾಗ ಹೇಳ್ತಾರೆ. ಅದು ಸಹಜವಾಗಿ, ಯಾಕಂದ್ರೆ ಅವ್ರಿಗೆ ನನ್ನ ಮಂತ್ರಿ ಆಗೋದು ಸಹನೆ ಇದ್ದಿದ್ದಿಲ್ಲ. ಆದ್ರೆ ಆ ಭಗವಂತನ ಇಚ್ಛೆ, ವಿಜಯಮಾಂತಪ್ಪ ಅಜ್ಜನ ಇಚ್ಛೆ, ಹಸರ ಶ್ರೇಷ್ಠ ಮುರುಘಾ ಕಾದ್ರಿ ಅವರ ಅಜ್ಜನ ಇಚ್ಛೆ. ನಾನು ಮಂತ್ರಿ ಆಗ್ಬೇಕಂತ ಅವ್ರು ನನ್ನ ಹನಿ ಮ್ಯಾಗ ಬರ್ದಿದ್ರು. ನಾನೇನು ಮಾಡ್ಲಪ್ಪ, ನೀನು ಬೇಡ ಅಂತ ಹೇಳಿ ಕೈ ಮುಗಿದಿ. ಆದ್ರೆ ಅವರಿಬ್ರು ಅಜ್ಜನವರ ಆಶೀರ್ವಾದ ನನ್ನ ಮೇಲಿದೆ. ಆ ಅಜ್ಜನ ಆಶೀರ್ವಾದ, ಭಗವಂತನ ಆಶೀರ್ವಾದ ಮೇಲೆ ಇರೋವರೆಗೂ ನಾ ಯಾರಿಗೂ ಕೂಡ ಬಗ್ಗ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ, ಅಳಕ ಮಗನೂ ಅಲ್ಲ ಅನ್ನೋ ಮಾತನ್ನು ಮಾತ್ರ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಆಶೀರ್ವಾದಂತೆ ಇವತ್ತು ನಾನು ಸಚಿವನಾಗಿದ್ದೀನಿ. ಬಹಳ ಜವಾಬ್ದಾರಿಯುತವಾದ ಕೆಲಸ ಇದೆ. ಇಡೀ ರಾಜ್ಯ ಸುತ್ತಾಡಬೇಕು. ಬರೀ ಕ್ಷೇತ್ರದಲ್ಲಿ ಕೂತ್ಕೊಂಡು ಇಲ್ಲೇ ನಾನು ಮಾಂತೇಶ್ ಹಣ್ಣಾಳ್ ಹತ್ರ ಕೂತ್ಕೊಂಡು ಮಾತಾಡಕ್ಕೆ 24 ತಾಸು ಆಗುವುದಿಲ್ಲ. ಮೊದಲ MLA ಇದ್ದೆ, ಮಾಂತೇಶ್ ಹಣ್ಣಾಳ್ಗೂ ಸಿಗ್ತಿದ್ದೆ, ನಿಮಗೂ ಸಹಜವಾಗಿ ಸಿಗ್ತಿದ್ದೆ. ಆದರೆ ಇದು ಜವಾಬ್ದಾರಿಗಳು ಹೆಚ್ಚಿನ ಹಿನ್ನೆಲೆಯಲ್ಲಿ ಸಿಗ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಸ್ವಲ್ಪ ಕಡಿಮೆ ಸಮಯ ಇರುತ್ತೆ. ಅದಕ್ಕೆ ತಾವು ಯಾರು ಬರೋ ದಿನಗಳಲ್ಲಿ ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ನನ್ನ ಮತಕ್ಷೇತ್ರದ ಜನತೆಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ. ನಿಮ್ಮ ಯಾವುದೇ ಕಾರ್ಯ ಇರಲಿ, ನಿಮ್ಮ ಕಾರ್ಯಗೆ ನಾನು ಯಾವತ್ತೂ ನಿಮಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ನಿಮಗೆ ನ್ಯಾಯವನ್ನು ತಂದು ಕೊಡ್ತೀನಿ, ಹೂವನ್ನು ತಂದು ಕೊಡ್ತೀನಿ, ಅಥವಾ ಹುಲ್ಲನ್ನು ತಂದು ಕೊಡೋದಿಲ್ಲ ಅನ್ನೋ ಮಾತನ್ನು ಗಟ್ಟಿಯಾಗಿ ಇವತ್ತು ನಾನು ನಿಮ್ಮೆಲ್ಲರಿಗೆ ಹೇಳ್ತಾ, ಇವತ್ತು ತಮ್ಮ ಆಶೀರ್ವಾದ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಇಳಕಲ್ಲವನ್ನು ಇನ್ನೂ 2 ವರ್ಷದ ಅವಧಿ ಇದೆ, 18 ತಿಂಗಳ ಅವಧಿ ಇದೆ. ಏನೇನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಎಲ್ಲವನ್ನ ಅಭಿವೃದ್ಧಿಯನ್ನು ಪಡಿಸಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇಳಕಲ್ ತಾಲೂಕಾಗಿರ್ಬೋದು, ಹುಣಗೂರು ತಾಲೂಕಾಗಿರ್ಬೋದು, 2 ತಾಲೂಕನ್ನು ಅಭಿವೃದ್ಧಿ ಪಡಿಸುವಂಥದ್ದು ಗುರಿಯನ್ನು ಹೊಂದಿ ಮುಂದೆ ನಡೀತೀರಿ. ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಇವತ್ತು ಆ ಕಾಮಗಾರಿಯನ್ನು ನಮ್ಮ ಶರಣಪ್ಪನ ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಗುತ್ತಿಗೆದಾರರು, ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇವತ್ತು ಈ ಬ್ರಿಡ್ಜು ಅವರ ಮಾಡಕತ್ತಾರ. ಇಳಕಲ್ ಹಿಂದೆ CC ರೋಡ್ ಮಾಡಿದ್ದು ಅವರ, ಇವತ್ತಿಗೂ CC ರೋಡ್ ನೆನೆಸ್ತಾರೆ ನಮ್ಮ ಇಳಕಲ್ಲಾಗಿ. ಯಾಕಂದ್ರೆ ಅಂತ ಒಳ್ಳೆಯ ಗುತ್ತಿಗೆದಾರರು ಇವತ್ತು ನಮಗೆ ಸಿಕ್ಕಿದ್ದು ಕೂಡ ಪುಣ್ಯ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಒಳ್ಳೆಯ ಕೆಲಸವನ್ನು ಮಾಡಿ ಬೇಗನೆ ಆ ಕೆರೆಯನ್ನು ಉದ್ಘಾಟನೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಬಂದು ಈ ಸಮಯ ಆದರೂ ಕೂಡ ಇವತ್ತು ಯಾಕೆ ಇಷ್ಟು ಸಮಯ ಆತಂದ್ರೆ ನಾನು ಸ್ವಲ್ಪ 4 ದಿವಸ ಕಂಟಿನ್ಯೂ ಅಡ್ಡಾಡಿದ್ನಲ್ಲ, 6 ಗಂಟೆಗೆ ಎದ್ದು ಮಂತ್ರಿ ಆದಮೇಲೆ ಜ್ವರ ಬಂದ್ಬಿಟ್ಟು ಅದಕ್ಕೆ ತಡ ಆಗಿತ್ತು. ದಯವಿಟ್ಟು ಕ್ಷಮಿಸ್ರಿ, ಯಾರಿಗೂ ತಪ್ಪು ಭಾವಿಸ್ಬಾಡ್ರಿ. ತಾವು ಯಾವುದೇ ವಿಷಯ ಇದ್ರೆ ನೇರವಾಗಿ ಬಂದು ನಾನು ಸಂಪರ್ಕಿಸ್ರಿ. ನಿಮ್ಗೆ ಏನೇ ಕಾರ್ಯ ಇರಲಿ, ಆದ್ರೆ ಸುಮ್ಮನೆ ಮನೆಯಾಗಿದ್ರೆ ಅಂತ ಫೋನ್ ಮಾಡಬೇಡ್ರಿ. ಕೆಲಸ ಇದ್ರೆ ಮಾಡ್ರಿ,
ಸೋಮ್ ನಮ್ಮ ಮನ್ಯಾಗ ಅದಿರ ಮಕ್ಕೊಂಡ್ರನು ಹೋಗಿರನು ಕೂತಿರನು ಹಿಂಗೆ ಕೇಳಬಾರ್ದು. ಏನು ಕೆಲಸ ಐತೆ ಅಂತ ಹೇಳ್ರಿ, ಕೆಲಸ ಉತ್ತರ ಕೊಡ್ತೀವಿ, ಕೆಲಸ ಮಾಡ್ತೀವಿ. ಅದಕ್ಕೆ ಆ ಕಾರ್ಯವನ್ನು ಮಾಡುವಂಥವ್ರು ಆಗ್ರಿ ಅನ್ನೋ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.